ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಗಳ ಸಂಪುಟ ನರಸಿಂಹಸ್ವಾಮಿ ಮಠಕ್ಲ 1845 ಓದಂಟು ನಡ್ತೊಂದುಂಡು. ಸರ್ಪ ಸಂಸ್ಕಾರ ಅಶ್ಲೇಷ ಬಲಿ ಇಂದೆನು ಮಾತ ದೇವಸ್ಥಾನದ ಒತ್ತಿಡ್ದೆ ಮಲ್ಪ ಅಂದು ಮಠತಕ್ಲು ಭಕ್ತರಿಗೆ ಮೋಸ ಮಲ್ತೊಂದುಲ್ಲಿರಂದು ಕುಕ್ಕೆ ಸುಬ್ರಹ್ಮಣ್ಯ ಹಿತರಕ್ಷಣಾ ವೇದಿಕೆದ ಗುರ್ಕಾರ್ಯರು ಮಹೇಶ್ ಕುಮಾರ್ ಪಂತೆರ್. ಕುಕ್ಕೆ ಸುಬ್ರಹ್ಮಣ್ಯ ಹಿತರಕ್ಷಣಾ ವೇದಿಕೆ ರಾಜ್ಯ ಗುರ್ಕಾರ್ಯರು ಮಹೇಶ್ ಕುಮಾರ್ KS ಕುಡ್ಲದ ಪತ್ರಿಕಾ ಭವನಡು ಸೋಮವಾರ ಸುದ್ದಿಕುಟಡು ಪಾತಿರ್ದು ಸುಬ್ರಹ್ಮಣ್ಯ ದೇವಸ್ಥಾನದ ಕೈತಲು ಸಂಪುಟ ನರಸಿಂಹಸ್ವಾಮಿ ಮಠ ಇದ್ದದು 1845 ಓದಂಟಲ ನಡ್ತೊಂದುಂಡು. ಮಠಕುಲ ದೇವಸ್ಥಾನಗಳ ಸಂಬಂಧ ಇಜ್ಜಿ ಮಠದ ಸ್ವಾಮೀಜಿಯರು ಭಕ್ತರನ ಸಾಧಿನ ತಪ್ಪಾವಂದುಲ್ಲೆರು. ಸರ್ಪ ಸಂಸ್ಕಾರ ಅಶ್ಲೇಷ ಬಲಿನ ಮಾತ ಭಕ್ತರನ ಸಾಧಿ ತಪ್ಪಾದ ಮಠಕುಲೆ ತುಂದುಪೋದು ಮಲ್ಪಾವಿರು ಎಂಕುಲು ದೇವಸ್ಥಾನದ ಒತ್ತಿಡ್ದೆ ಮಲ್ಪ ಅಂದು ಮೋಸ ಮಲ್ತೊಂದುಲ್ಲಿರಂದು ತೋರಿಯರು. ಎಂಕ್ಲೆನ ಸರಕಾರಗೂ ಸೇರಿನ ದೇವಸ್ಥಾನ ಅಕ್ಲೆನ ಸ್ವಂತ ಮಠ ಸೇವೆಲೇನು ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಡು ಮಲ್ತಂಡ ಮಾತ್ರ ಪರಿಹಾರ ಪನ್ಪನ ನಂಬಿಕೆ ಭಕ್ತರಡ ಉಂಡು ಆಂಡಾಕ್ಲು ಸಾಧಿ ತಪ್ಪಾವಂದುಲ್ಲೆರು. 1817 ತುಂಬು ಪಾಳೆಗಾರರನ್ನ ಕೈಟಿತ್ತಿನ ದೇವಸ್ಥಾನ ಹಿಡಿದು ಬೊಕ್ಕ ಈಸ್ಟ್ ಇಂಡಿಯಾ ಕಂಪನಿದ ಕೈಕ್ ಬತ್ತಂಡು 1943 ಸರಕಾರಿ ಬೋರ್ಡು ದೇವಸ್ಥಾನ ಆದುಂಡು. 1951 ಮಠದ ಸ್ವಾಮೀಜಿ ಬರಿ ದೇವಸ್ಥಾನದ ಟ್ರಸ್ಟಿ ಆದಿತ್ಯರು. ದೇವಸ್ಥಾನ ಶೈವ ಸಂಪ್ರದಾಯದ ವಾಂಡ ಮಠ ವೈಷ್ಣವ ಸಂಪ್ರದಾಯದ ವಾದುಂಡು. ಇಡಿಗ್ ವೈಷ್ಣವ ದೇವರು ಎಂಚ ಭಕ್ತರು ದುಂಬು ಗಣಪತಿ ದೇವಸ್ಥಾನ ಇತ್ತಂಡು ಅವಿನ ಜಾಗೆ ಬದಲ್ತದ ವೈಷ್ಣವ ದೇವಸ್ಥಾನ ಮಾಡ್ತಿರಂದು ಶಾಸ್ತ್ರೋರ್ದು ತಿರಿದು ಬರ್ಪುಣಂದು ಮಹೇಶ್ ಕುಮಾರ್ ಪಂಡ್ಯರು. ಇವತ್ತಿನ ದಿವಸ ಈ ಪ್ರಸಕ್ತ ಕುಕ್ಕೆ ಸುಬ್ರಹ್ಮಣ್ಯದಲ್ಲಿ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ನಮ್ಮ ಆವರಣದಲ್ಲಿರುವ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದ ಒಂದು ಬಲಭಾಗದಲ್ಲಿರುವಂತಹ ಒಂದು ಸಂಪುಟ ನರಸಿಂಹ ಸ್ವಾಮಿ ಮಠ ಅಂತೇಳಿ ಒಂದಿದೆ. ವಿದ್ಯಾ ಪ್ರಸನ್ನ ಸ್ವಾಮೀಜಿ ಅದರ ಮಠಾಧೀಶರಾಗಿರ್ತಾರೆ. ಇವರಿಗೂ ನಮ್ಮ ದೇವಸ್ಥಾನಕ್ಕೂ ಹಲವಾರು ವರ್ಷಗಳಿಂದ ಸಾಧಾರಣ 1845ನೇ ವರ್ಷದಿಂದ ಈ ಒಂದು ಘರ್ಷಣೆಗಳು ನಡೀತಾ ಇದೆ. ಈ ಘರ್ಷಣೆಗಳು ಪ್ರಮುಖವಾಗಿ ನಡೀಲಿಕ್ಕೆ ಕಾರಣ ಅಂತ ಹೇಳಿದ್ರೆ ಈ ಒಂದು ಮಠದಲ್ಲಿ ನಡೆಯುವಂತ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಅಂತ ಸಾರ್ವಜನಿಕವಾಗಿ ನಾವು ಬಂದ ಭಕ್ತರು ನಮ್ಮ ದೇವಸ್ಥಾನದಲ್ಲಿ ಬಂದು ಮಾಡುವಂತ ಒಂದು ಏನ್ ಸೇವೆ ಇದೆ ಅದನ್ನು ಪಕ್ಕದ ಸುಬ್ರಹ್ಮಣ್ಯ ಮಠ ಅಂತೇಳಿ ಅವ್ರು ಕರ್ಕೊಂಡಿದ್ದಾರೆ. ಆಕ್ಚುಲಿ ಅದ್ರ ಹೆಸರು ಸಂಪುಟ ನರಸಿಂಹಸ್ವಾಮಿ ಮಠ ಅಂತೇಳಿ. ಅವರು ಈ ಭಕ್ತರ ದಾರಿ ತಪ್ಪಿಸಿ ಮೋಸಗೊಳಿಸಿ ಬಂದಂತ ಸಾರ್ವಜನಿಕರನ್ನ ನಮ್ಮ ಆವರಣಕ್ಕೆ ಕಳಿಸಿ ನಮ್ಮ ದೇವಸ್ಥಾನಕ್ಕೆ ಅಲ್ಲಿಂದ ಜನಗಳು ಬಂದು ನಾವು ನಿಮ್ಗೆ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ದೇವಸ್ಥಾನದ ವತಿಯಿಂದಲೇ ಮಾಡಿಕೊಡ್ತೇವೆ ಅಂತೇಳಿ ಮೋಸ ಮಾಡಿ ತಗೊಂಡೋಗಿ ನಡೆಯುವುದು ನೀವು 2-3 ದಿನದ ಘಟನೆಗಳಲ್ಲಿ ನೀವು ಕಳೆದ ವಾರಗಳಿಂದ ನೋಡ್ತಾ ಇದ್ದೀರಿ, ಮಾಧ್ಯಮಗಳೆಲ್ಲ ಬರ್ತಾ ಇದೆ. ನಮ್ಮ ದೇವಸ್ಥಾನ ಹಿಂದೂ ಧಾರ್ಮಿಕ ದತ್ತಿ ಸಂಸ್ಥೆಯ ಅಡಿಯಲ್ಲಿ ಕರ್ನಾಟಕ ಸರ್ಕಾರದ ಒಂದು ಇದರಲ್ಲಿ ಬರ್ತಾ ಇರುವಂತಹ ಒಂದು ದೇವಸ್ಥಾನ. ಅವರದ್ದು ಶ್ರೀ ಸಂಪುಟ ನರಸಿಂಹಸ್ವಾಮಿ ಮಠ ಅಂತ ಹೇಳಿದ್ರೆ ಅದೊಂದು ಸ್ವಂತ ಮಠ. ಅದು ನಮ್ದು ಸಾರ್ವಜನಿಕ ಪೂಜೆಗೆ ಅಂತೇಳಿ ಮೀಸಲಿದ್ದ ಒಂದು ದೇವಸ್ಥಾನ ಆದ್ರೆ ಅವರದ್ದು ಒಂದು ಧಾರ್ಮಿಕ ಶಿಕ್ಷಣದ ಬಗ್ಗೆ ಇರುವಂತಹ ಮಠ. ಇಲ್ಲಿ ಗೊಂದಲ ಬರ್ಲಿಕ್ಕೆ ಕಾರಣ ಅಂತ ಹೇಳಿದ್ರೆ ನಾವು ನಮ್ಮ ಏನು ದೇವಸ್ಥಾನದಲ್ಲಿ ಸರ್ಪ ಸಂಸ್ಕಾರ ಆಶ್ಲೇಷ ಬಲಿ ಮುಂತಾದ ಕ್ರಿಯೆಗಳನ್ನ ದೇವರ ಕೆಲವೊಂದು ಶಾಸ್ತ್ರಗಳಲ್ಲಿ ಅದನ್ನ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಮಾಡಿದ್ರೆ ಮಾತ್ರ ಅದಕ್ಕೆ ಪರಿಹಾರ ಅಂತ ಹೇಳುದು ನಿಮ್ಗೆಲ್ಲ ತಿಳಿದ ವಿಚಾರ, ಜಗಜ್ಜಾಹಿರವಾದಂತ ವಿಷಯಗಳು. ಅವರು ಸುಬ್ರಹ್ಮಣ್ಯ ಸ್ವಾಮಿ, ಮಂಜುನಾಥ ಸ್ವಾಮಿ ಅಂತ ಹೇಳ್ತಾರೆ. ಈ ಸ್ವಾಮಿ ಅಂತೇಳಿ ಬಂದ ಪದವನ್ನು ಇವರು ದುರುಪಯೋಗ ಮಾಡಿಕೊಂಡು ನಾನೇ ಸುಬ್ರಹ್ಮಣ್ಯ ದೇವಸ್ಥಾನದ ಸ್ವಾಮಿ ಅಂತ ಹೇಳಿ ಜನರಿಗೆ ಬರುವ ಒಂದು ಏನದು ಅಂತ ಹೇಳಿದ್ರೆ ಅವರಿಗೆ ಒಂದು ಅದನ್ನು ಮನಸ್ಸಿಗೆ ಬರುವಂತೆ ಮಾಡಿ ಇವರು ಜನಗಳನ್ನ ಮೋಸ ಮಾಡ್ತಾರೆ ಅಂತೇಳಿ ನಾನು ಈ ಸಂದರ್ಭದಲ್ಲಿ ನಿಮ್ಮ ಮುಂದೆ ಹೇಳ್ತಾ ಇದ್ದೇನೆ.